ನಾವು ಮತ್ತೆ ಎಷ್ಟು ಹುಡುಕಿದ್ರು ಈ ಥರ ಸಂಬಂಧ ಸಿಗೋದಿಲ್ಲ ಬೆಳ್ಳಿ. ನೀವು ಖುಷಿಯಾಗಿದ್ದೀರ ಅಂದ್ರೆ ನಾನು ನಿಮ್ಮ ಮದುವೆಗೆ ಒಪ್ಪಿಕೊಳ್ತೀನಿ. ಹೆಣ್ಣೋಡೋ ಶಾಸ್ತ್ರನ ಬೇರೆ ದಿವಸ ಇಟ್ಕೊಳ್ಳೋಣ, ಇವತ್ತು ಬೇಡ. ಸೂಪರ್ ಬೆಳ್ಳಿ, ಇಷ್ಟು ಮುದ್ದ ಕಾಣ್ತಿದ್ಯಾ. ಇವತ್ತು ಮದುವೆ ಹೆಣ್ಣಿನ ಕಡೆ ಬಂದಿದೆ ನಿನಗೆ. ಮಾಯಾ, ಬೆಳ್ಳಿ ರೆಡಿನಾ? ಹಾ ಮಾಮ, 2 minutes. ರೆಡಿ ರೆಡಿ ರೆಡಿ. ಮೋಹನ್, ಇವಳೇ ನಮ್ಮ ಬೆಳ್ಳಿ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಾನು ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮದುವೆ ಅಂತ ಆದ್ರೆ ಅದು ಮಾಯನ್ ಜೊತೆ ಮಾತ್ರ. ನಿನಗೆ ನನಗಿಂತ ಒಳ್ಳೆ ಮನ್ಸಿರೋ, ಒಳ್ಳೆ ಗುಣ ಇರೋ ಹುಡುಗನ್ ತಂದು ಮದುವೆ ಮಾಡ್ತೀವಿ. ಮೋಹನ್, ನಮ್ಮ ಹುಡುಗಿ ಹೇಗನ್ಸಿದ್ಲು? ಇಷ್ಟ ಆದ್ಲಾ? ಇಂಥ ಹುಡುಗಿನ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನಂತ ಮುಟ್ಟಾಳ ಮತ್ತೊಬ್ಬ ಇಲ್ಲ ಅನ್ಸತ್ತೆ. ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ನೀವು ಒಪ್ಕೊಂಡ್ರಲ್ಲ, ನನ್ಗೆ ಅದೇ ಸಂತೋಷ. ಬೆಳ್ಳಿ, ಯಾಕಮ್ಮ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಏನಾದ್ರೂ ಮಾತಾಡು.
ಎಲ್ಲರೂ ಮುಂದೆ ಹೇಳೋಕ್ಕೆ ನಾಚಿಕೆ ಆಗ್ತಿರ್ಬೇಕು. ಆ ಸೈಡಿಗೆ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಏನಾದರೂ ಹೇಳ್ಬೋದು. ಸರಿ, ಹುಡುಗಿಗೆ ಎಲ್ರ ಮುಂದೆ ಮಾತಾಡಕ್ ನಾಚಿಕೆ ಆಗ್ತಿರ್ಬೇಕು. ಒಂದ್ ನಿಮಿಷ, ಈಗಲೇ ಬರ್ತೀನಿ. ಬಾ ಬಿಳಿ. ಯಾಕೆ ಸುಮ್ಮನಾಗ್ಬಿಟ್ಟೆ ಬೆಳ್ಳಿ? ಯಾಕೆ ಅವ್ರ ಮುಂದೆ ಏನು ಮಾತಾಡ್ಲಿಲ್ಲ? ಏನ್ ವಿಷಯ? ಅವಳು ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ನನ್ಗೆ ಗೊತ್ತು ಮಾವ. ಏನ್ ಯೋಚನೆ ಮಾಡ್ತಿದ್ದಾಳೆ? ನಾನು ನಮ್ಮ ಮನೆಗೆ ಹೋದ್ರೆ ನನ್ನನ್ನ ಹೇಗ್ ನೋಡ್ಕೋತಾರೆ, ಆ ಹುಡ್ಗನ್ ಗುಣ ಹೇಗಿರುತ್ತೋ, ನನ್ ಜೊತೆ ಹೊಂದಾಣಿಕೆ ಆಗತ್ತಾ, ಅಮ್ಮ ಅಜ್ಜಿನ ಬಿಟ್ಟು ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಅಲ್ವಾ ಬೆಳ್ಳಿ? ಬೆಳ್ಳಿ, ಅಮ್ಮ ಅಜ್ಜಿ ಬಗ್ಗೆ ನೀ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಇನ್ನು ಹುಡುಗನ ಮನೆಯವರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅದ್ರಲ್ಲಿ ಅನುಮಾನನೇ ಬೇಡ. ನಾವು ಮತ್ತೆ ಎಷ್ಟು ಹುಡುಕಿದ್ರು ಈ ತರ ಸಂಬಂಧ ಸಿಗೋದಿಲ್ಲ ಬೆಳ್ಳಿ. ಈ ಸಮಯದಲ್ಲಿ ನಿನ್ ತೀರ್ಮಾನ ತಗೊಳಕ್ ಕಷ್ಟ ಆಗ್ಬೋದು, ಆದ್ರೆ ಒಂದಲ್ಲ ಒಂದಿನ ನೀನ್ ಇನ್ನೊಬ್ಬನ ಮದ್ವೆ ಆಗ್ಲೇಬೇಕು. ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ಮಾಡ್ತೀಯ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ನೀನ್ ಯೋಚನೆ ಮಾಡಿ ಒಪ್ಪಿಗೆ ಕೊಟ್ರೆ ಮಾವಂಗೂ ಸಮಾಧಾನ ಆಗತ್ತೆ, ಅಜ್ಜಿ ಅಮ್ಮಂಗೂ ನಿನ್ ಮದ್ವೆ ಮಾಡ್ಸಿರೋ ಖುಷಿ ಇರುತ್ತೆ, ಹಾಗೆ ಅತ್ತೆಗೂ ಅವ್ರ ಜವಾಬ್ದಾರಿ ನಿಭಾಯಿಸ್ದಂಗೆ ಆಗತ್ತೆ. ಅದಲ್ಲದೆ ತುಂಬಾ ದಿನದ ಮೇಲೆ ಮದ್ವೆಗೆ ಒಪ್ಕೊಂಡಿರೋ ಮಾವನು ಅವ್ರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಬೆಳ್ಳಿ, ನಿನ್ನೊಬ್ಬಳ ನಿರ್ಧಾರದಲ್ಲಿ ಇಡೀ ಫ್ಯಾಮಿಲಿ ಸಂತೋಷನೇ ನಿಂತಿದೆ. ದಯವಿಟ್ಟು ಇದಕ್ಕೆ ಇಲ್ಲ ಅಂತ ಹೇಳ್ಬೇಡ. ಅತ್ತೆ, ಬೆಳ್ಳಿ ಸೈಲೆಂಟ್ ಆಗಿರೋದು ನೋಡಿದ್ರೆ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅನ್ಸುತ್ತಲ್ಲ? ನಾನು ಈ ಮದ್ವೆ ಆಗೋದ್ರಿಂದ ನೀವು ಸಂತೋಷವಾಗಿರ್ತೀರ ಅಲ್ವಾ ಮಾವ? ಖಂಡಿತ ಬೆಳ್ಳಿ, ನೀನ್ ಸಂತೋಷವಾಗಿರ್ಲಿ ಅಂತ ತಾನೇ ನಾವ್ ಇಷ್ಟೆಲ್ಲ ಮಾಡ್ತಿರೋದು. ಇಷ್ಟು ದಿನ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡ್ತಿದ್ದೆ, ಆ ಪ್ರೀತಿ ನನ್ನ ಕೈ ಹಿಡಿಲಿಲ್ಲ. ಬೆಟ್ಟದಷ್ಟು ಆಸೆಗಳು ಇಟ್ಕೊಂಡಿದ್ದೆ, ಅದು ಈಡೇರ್ಲಿಲ್ಲ. ನಾನ್ ನಗ್ಲಿಲ್ಲ ಅಂದ್ರು ಇನ್ನೊಬ್ರು ನಗುನಲ್ಲಿ ಖುಷಿ ಹುಡುಕ್ತಿದ್ದೆ, ಆ ಖುಷಿ ನನಗ್ ಸಿಗ್ಲೇ ಇಲ್ಲ. ಪ್ರಪಂಚಕ್ಕೆ ಬೆಳ್ಕೊಡೋ ಸೂರ್ಯನ್ಗೆ ಕೊನೆ ಅನ್ನೋದಿದೆ ಅಂದ್ಮೇಲೆ ನನ್ನ ಜೀವನಕ್ಕೆ ಕೊನೆ ಇರಲ್ವಾ ಮಾವ? ಸರಿ ಮಾವ, ನೀವು ಖುಷಿಯಾಗಿದ್ದೀರ ಅಂದ್ರೆ ನಾನು ನಿಮ್ಮ ಮನೆಗೆ ಹೋಗ್ಕೊಳ್ತೀನಿ. ಆದ್ರೆ ಹುಡುಗನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅದಾದ್ಮೇಲೆ ಅವರಿಗೂ ಇಷ್ಟ ಆದ್ರೆ ಮದುವೆಗೆ ಒಪ್ಕೊಳ್ತೀನಿ. ಅದಕ್ಕೇನಂತೆ, ಮಾತಾಡು ಬೆಳ್ಳಿ, ಅವ್ರು ಖಂಡಿತ ನೀನು ಒಪ್ಕೊಂಡೇ ಒಪ್ಕೋತಾರೆ. ನಾನು ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರಿಗೂ ಭಾರ ಅನ್ನಿಸ್ಬಾರ್ದು ಅನ್ನೋದೇ ನನ್ನ ಆಸೆ ಮಾವ. ನೀವು ನನ್ನ ಸಂತೋಷಕ್ಕೋಸ್ಕರ ನನ್ನ ಮದುವೆ ಮಾಡ್ತಿದ್ದೀರ.
ಆದ್ರೆ ನಾನ್ ನಿಮ್ ಸಂತೋಷಕ್ಕೋಸ್ಕರ ಮದ್ವೆ ಆಗ್ತಿದ್ದೀನಿ ಮಾವ. ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣಾಗೋ ಈ ಜೀವ ಇಷ್ಟು ಕಷ್ಟಗಳನ್ನ ತಡ್ಕೊಂಡಿದ್ಯಂತೆ. ನಾನ್ ಸ್ವಲ್ಪ ದಿನ ತಡ್ಕೊಳಕ್ ಆಗಲ್ವಾ? ಅಷ್ಟು ದಿನ ಹೀಗೋ ಕಣ್ಮುಚ್ಕೊಂಡ್ ಬದುಕಿದ್ರಾಯ್ತು. ನಿನ್ ಕಡೆ ಅವ್ರು ಕಾಯ್ತಿರ್ತಾರೆ. ಬೇಗ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ಅವ್ರ ಮುಂದೆ ಹೋಗಿ ಒಪ್ಕೊಳ್ತೀನಿ. ಬೇಗ ಬನ್ನಿ ಮಾವ. ಗಂಡಿನ ಕಡೆಯವ್ರು ಕಾಯ್ತಿರ್ತಾರೆ. ಬೇಗ ಬಾಮ್ಮ. ಮಾವ, ಯೋಚನೆ ಮಾಡ್ಬೇಡಿ ಮಾವ. ಅಂತೂ ಇಂತೂ ಹುಡ್ಗನ್ ಮದ್ವೆ ಆಗಕ್ಕೆ ಒಪ್ಪಿಗೆ ಕೊಟ್ಲಲ್ಲ, ಅಷ್ಟ್ ಸಾಕು. ಇನ್ ನೋಡಿ ಮುಂದಿನ ಕೆಲಸ ಎಲ್ಲ ಎಷ್ಟು ಸುಸೂತ್ರವಾಗಿ ನಡೆಯುತ್ತೆ ಅಂತ. ಅವಳು ಮದ್ವೆ ಆಗಿ ಆ ಮನೆಗೆ ಹೋಗೋದ್ರಲ್ಲಿ 2 ಮಾತೇ ಇಲ್ಲ. ನಾನು ಅದೇ ಭರವಸೆಲಿದ್ದೀನಿ. ಅವಳು ಸಂತೋಷವಾಗಿದ್ರೆ ನಂಗಷ್ಟೇ ಸಾಕು. ಎಲ್ರೂ ನನ್ನ ಕ್ಷಮಿಸ್ಬೇಕು. ಮದ್ವೆ ಬಗ್ಗೆ ತಕ್ಷಣ ಕೇಳಿದಾಗ ನನಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಮಾವನ್ ಜೊತೆ ಮಾತಾಡಿದಾಗ ಅವ್ರೆಲ್ಲ ನನಗೆ ವಿವರಿಸಿ ಹೇಳಿದ್ರು. ಆಗ ನನ್ಗೆ ಸ್ವಲ್ಪ ಧೈರ್ಯ ಬಂತು. ನಾನು ನನ್ನ ನಿರ್ಧಾರ ಹೇಳೋದಕ್ಕೆ ತಯಾರಾಗಿದ್ದೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಕೆಲವು ವಿಚಾರಗಳನ್ನ ಹೇಳಬೇಕು. ಮೊದಲೇ ಈ ವಿಷಯ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಆಮೇಲೆ ನಾನು ಈ ವಿಷಯ ಹೇಳಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನನಗೀಗಾಗಲೇ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆ ಅಂತ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಮುತ್ತು ಅವರೇ, ಏನು ಇವ್ರು ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ. ಬೆಳ್ಳಿ ಏನ್ ಹೇಳ್ತಾ ಇದ್ಯಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇರೋ ಸತ್ಯನ ಅವ್ರ ಮುಂದೆ ಹೇಳು. ಹುಚ್ಚ ಹಿಡಿಬಾರ್ದು ಅಂತಾನೆ ನಾನು ಈ ಸತ್ಯನ ಹೇಳ್ತಿರೋದು ಮಾವ.
ನಾನು ಈಗಾಗಲೇ ಮದುವೆ ಆಗಿದ್ದೀನಿ ಮಾವ. ಒಂದು ಮದುವೆ ಆದಮೇಲೆ ಇನ್ನೊಂದು ಮದುವೆ ಆಗೋದು ತಪ್ಪು ಅಂತಾರೆ. ಹೀಗಿದ್ರೂ ಇಷ್ಟ ಇದ್ರೆ ನಾನು ಎರಡನೇ ಮದುವೆ ಆಗೋಕ್ಕೆ ತಯಾರಿದ್ದೀನಿ. ಏನೇ ಏನ್ ಬೊಗಳ್ತಿದ್ಯಾ ನೀನು? ಅರ್ಶಿನ ದಾರ ಕಟ್ಕೊಂಡು ಮದುವೆ ಆಗಿದೆ ಅಂತ ಹೇಳ್ತಿದ್ಯಾ? ಸುಳ್ಳು ಹೇಳ್ತಿದ್ಯಾನೆ ನಮ್ಗೆ? ಯಾವನವನು ಬೊಗಳು? ಇದನ್ನ ಯಾರೋ ಬೇರೆಯವ್ರು ಕಟ್ಟಿದ್ದಲ್ಲ ಅಮ್ಮ, ನನಗೆ ನಾನೇ ಕಟ್ಕೊಂಡು ತಾಳಿ. ಯಾಕೆ ಈ ರೀತಿ ಮಾಡಿದೆ ಬೆಳ್ಳಿ? ಏನಾಗಿದೆ ನಿನ್ಗೆ? ನಾನು ಅವತ್ತೇ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ ಮಾವ, ನಿಮ್ಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗುನ ನನಗೆ ಕೊಡಿ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ನಾನು ಆ ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ನಾನು ತಗೊಂಡಿರೋ ಈ ತೀರ್ಮಾನಕ್ಕೆ ಯಾವುದೇ ಅಡ್ಡಿ ಆಗ್ಬಾರ್ದು, ಯಾರಿಂದನೂ ತಡೆ ಬರಬಾರ್ದು ಅಂತ ಯೋಚನೆ ಮಾಡಿನೇ ತೀರ್ಮಾನ ತಗೊಂಡೆ. ನೀವತ್ತು ದೇವಸ್ಥಾನಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋದ್ಮೇಲೆ ತುಂಬಾ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ. ಆಮೇಲೆ ಇದೇ ಸರಿ ಅನ್ನಿಸ್ತು. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ನನಗೆ ನಾನೇ ತಾಳಿ ಕಟ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಹೇಗೆ ದೇವ್ರನ್ನ ನೆನ್ಸ್ಕೊಂಡು ತಾಯ್ತಾ ಕಟ್ಕೊಳ್ತಾರೋ ಹಾಗೆ ನಾನು ನಿಮ್ಮನ್ನ ನೆನ್ಸ್ಕೊಂಡು ಈ ತಾಳಿ ಕಟ್ಕೊಂಡೆ ಮಾವ. ಇದನ್ನ ನೀವ್ ಯಾವ ಹೆಸರಲ್ಲಿ ಬೇಕಾದ್ರೂ ತಿಳ್ಕೋಬಹುದು, ಆದ್ರೆ ನನಗಿದು ತಾಳಿನೇ ಮಾವ. ಮುಗಿತಲ್ಲ ಸಂಬಂಧ, ಒಳ್ಳೆ ಸಂಬಂಧನೇ ಹುಡುಕಿದ್ದೀರಾ. ಬನ್ನಿ ಹೋಗೋಣ. ಮೋಹನ್ ಒಂದೇ ನಿಮಿಷ ನನ್ನ ಮಾತು ಕೇಳು ಮೋಹನ್. ಬೆಳ್ಳಿ ಗೊತ್ತಿಲ್ದ ಏನೇನೋ ಮಾತಾಡಬೇಡ ಮೋಹನ್, ನಾನೆಲ್ಲ ಬಗೆಹರಿಸ್ತೀನಿ ಮೋಹನ್. ಕೂತ್ಕೋ ಮೋಹನ್ ಪ್ಲೀಸ್. ಉಪಯೋಗ ಇಲ್ಲ ಮುತ್ತು ಅವರೇ, ಕಾಲ ಆಗಲೇ ನೀರೋಗಿದೆ. ನೀವು ಅವ್ರ ಹತ್ರ ಮಾತಾಡಿ ಏನು ಹೇಳ್ಬೇಕು ಅಂತಿದ್ರೋ ಗೊತ್ತಿಲ್ಲ, ಆದರೆ ನಿಮ್ಮನ್ನ ಗಂಡನ ಸಂದಲ್ಲಿ ಇಟ್ಕೊಂಡು ತಾಳಿ ಕಟ್ಕೊಂಡಿರೋ ಬೆಳ್ಳಿ ಯಾವತ್ತೂ ಮತ್ತೊಬ್ರು ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವತ್ತಿದ್ರೂ ನಿಮ್ಮನ್ನೇ ಮದುವೆ ಆಗಬೇಕು. ಹೆಣ್ಣು ಒಬ್ರಿಗೆ ಮನ್ಸು ಕೊಟ್ಟ ಮೇಲೆ ಆ ಮನಸ್ಸಲ್ಲಿ ಇನ್ಯಾರಿಗೂ ಜಾಗ ಇರೋದಿಲ್ವಂತೆ. ಸಾಯ್ಲಿ ಬದುಕಲಿ, ಕೊನೆವರೆಗೂ ಅವನ ಜೊತೆನೆ ಬಾಳ್ಬೇಕು ಅನ್ನೋ ಗುರಿ ಇರುತ್ತಂತೆ. ಬೆಳ್ಳಿ ನೋಡಿದ್ಮೇಲೆ ಅವಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ನೀವೇ ಹೇಳ್ದಾಗೆ ಅವಳು ಬೆಳ್ಳಿ ಅಲ್ಲ ಸರ್, ಅಪರಂಜಿ. ಆ ಅಪರಂಜಿನ ಯಾವತ್ತೂ ಕಳ್ಕೊಬೇಡಿ, ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ನಾವಿನ್ನು ಬರ್ತೀವಿ ಸರ್. ಅಪ್ಪ ಬನ್ನಿ.